ಅಂಬೇಡ್ಕರ್ ಅವರ ಬಯಸಿದ್ದು ಏನು ಬಯಸಿದ್ರೆ ಅವೇರ್ನೆಸ್ನ ಬಯಸ್ತಾ ಇದ್ರು. ಅಸ್ಪೃಶ್ಯತನ ತೊಲಗಬೇಕು ಅಂತಂದ್ರೆ ನಮ್ಮಲ್ಲಿ ಅವೇರ್ನೆಸ್ ಆಗಬೇಕು. ಅವೇರ್ನೆಸ್ ಆಗದ ಜಾಗದಲ್ಲಿ ಅಸ್ಪೃಶ್ಯತೆ ತೊಲಗಲ್ಲ ಅಂತ ಹೇಳ್ತಾ ಇದ್ರು. ಈಗಲೂ ಕೂಡ ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇಡೀ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ ಅಸ್ಪೃಶ್ಯತೆ. ಯಾವುದೋ ದಲಿತ ಹೆಣ್ಮಗಳು ನೀರು ತಗೊಂಡು ಹೋಗಿದ್ದಕ್ಕೆ ಊರೆಲ್ಲ ಕಟ್ಟಾಕೋದು ಬಡಿಯೋದು, ಯಾವುದೋ ದಲಿತ ಹೆಣ್ಮಗಳು ತಪ್ಪು ಮಾಡೋದು ಅಂತ ದೇವರು ಮುಟ್ಟಿದ್ದಕ್ಕೆ ಎಲ್ಲೆಲ್ಲೂ ಬೇಡ. ಮುಳಬಾಗ ತಾಲೂಕಿನ ಮಾನೂರು ತಾಲೂಕಲ್ಲಿ ಇದೇ 6 ತಿಂಗಳು ಹಿಂದ್ಗಡೆ ಒಬ್ಬ ಹುಡುಗ, ದಲಿತ ಹುಡುಗ ದೇವರ ಕಂಬ ಮುಟ್ಟಿದ ಕಡೆ ಇಡೀ ಊರನ್ನ ಬಹಿಷ್ಕಾರ ಮಾಡಿದ್ರು. ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಿಮ್ಮಲ್ಲಿ ಸಮಾನತೆ, ನಿಮ್ಮಲ್ಲಿ ಆರ್ಥಿಕತೆ, ನಿಮ್ಮಲ್ಲಿ ಒಗ್ಗಟ್ಟು ಬರದೇ ಇದ್ರೆ ಈ ಅಸ್ಪೃಶ್ಯತೆ ತೊಲಗಲ್ಲ ಅಂತ ಬಹುಶಃ ಅಂಬೇಡ್ಕರ್ ಮೊದಲೇ ಬಯಸಿದ್ರು. ನಮ್ಮಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡಬೇಕು, ಬಟ್ ಆದ್ರೆ ಈ ತರ ಬಂದಾಗ ಅಸ್ಪೃಶ್ಯತೆ, ಆರ್ಥಿಕತೆ, ಸಮಾನತೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗದೇ ಇದ್ರೆ, ನೀವೆಲ್ಲ ಒಗ್ಗಟ್ಟಾದ್ರೆ ಇನ್ನು 100 ವರ್ಷಗಳಾದ್ರೂ ಕೂಡ ಈ ಅಸ್ಪೃಶ್ಯತೆ ತೊಲಸಕ್ಕೆ ಆಗಲ್ಲ. ಇದನ್ನ ದಯವಿಟ್ಟು ಎಲ್ಲ ಮುಖಂಡರು ಇದನ್ನ ಅರ್ಥ ಮಾಡ್ಕೊಬೇಕು. ಬಹುಶಃ ನಾನು ಒಬ್ಬ ಶಾಸಕನಾಗಿದ್ದೀನಿ, ಬದ್ಧನಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದ್ದೀನಿ ಅಂದ್ರೆ ಬಹುಶಃ ಮಹಾನ್ ಮಾಡ್ಕೊಂಡಿರ್ತಕ್ಕಂಥ ಭಿಕ್ಷೆ ಅಂತ ಹೇಳ್ಬೋದು. ಇವತ್ತು ನನ್ನಂತ ಶಾಸಕರು, ವಿದ್ಯಾವಂತರು, ಒಂದು ವಿದ್ಯಾವಂತನಾಗಿ, ಒಬ್ಬ ಶಾಸಕನಾಗಿ, ಒಂದು ಹುದ್ಮೆಯಾಗಿ ಸಾವಿರಾರು ಜನ ಕೆಲಸ ಕೊಟ್ಟಿದ್ರೆ ಬಹುಶಃ ಆ ಮಹಾನ್ ಭಾವ ಇಲ್ಲದೆ ಇವತ್ತು ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಬಹುಶಃ ಇದು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಒಳಗುಂಪನ್ನು ಯಾವತ್ತು ಚೇತರಿಸುತ್ತೋ, ತಯಾರಾಗುತ್ತೋ ಅಸ್ಪೃಶ್ಯತೆ ಯಾವತ್ತೂ ನಮ್ಮ ತಲಗಲ್ಲ. ಬಹುಶಃ ಇದನ್ನ ಅರ್ಥ ಮಾಡ್ಕೊಬೇಕು. ಸಾಕಷ್ಟು ಕೂಡ ಭಾರತದ ಅಂಬೇಡ್ಕರ್ ಆಗಿರ್ತಕ್ಕಂಥ ಸಾಹೇಬರು ಬರೀ ದಲಿತ ಸಮಾಜಕ್ಕೆ ಸೀಮಿತರಾಗಿಲ್ಲ, ಅವರೊಂದು ಯೂನಿವರ್ಸಲ್, ಜಗತ್ತಿಗೆ ಮಾದರಿ ಆಗಿರ್ತಕ್ಕಂಥ ಮಹಾನ್ ಭಾವ ಆಗಿದ್ದ. ಬಹುಶಃ ಈ ಮುಳಬಾಗ ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಯಂತಿನ ಆಚರಣೆ ಮಾಡತಕ್ಕಂಥ ಅವಕಾಶವನ್ನ ನನಗೆ ಸಿಕ್ಕಿದ್ದಕ್ಕೆ ಬಹುಶಃ ಇದು ಸುವರ್ಣ ಅವಕಾಶ ಅಂತ ನಾನು ಬಯಸ್ತೀನಿ ಅಂತ ಹೇಳ್ಬೋದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಕೂಡ ಆಗಮಿಸಿರ್ತೀರಾ. ಸಾರ್ವಜನಿಕ ಬಂಧುಗಳೆಲ್ಲ ಆಗಮಿಸಿದ್ದೀರಾ. ಮಾಧ್ಯಮ ಮಿತ್ರರೇ, ಪ್ರೀತಿಯ ಪುಟಾಣಿಯ ಮಕ್ಕಳೇ, ಎಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ 134ನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮ ನಾಗರಾಜ್ ಸರ್ ಅವರು ಬಹಳ ವಿಸ್ತೃತವಾಗಿ, ಬಹಳ ಚೆನ್ನಾಗಿ ಅಂಬೇಡ್ಕರ್ ಅವರ ಬಗ್ಗೆ ಭಾಷಣವನ್ನು ಮಾಡಿದ್ರು. ನಾನು ಸಮಯದ ಅಭಾವವಿರೋದ್ರಿಂದ ನಾನು ಮುಖ್ಯವಾದ ಒಂದೆರಡು ಅಂಶಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಭಾರತದಲ್ಲಿ ಮಾತ್ರ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇಲ್ಲ. ವಿಶ್ವದ 143 ದೇಶಗಳು ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ. ಅಂಬೇಡ್ಕರ್ ಅವರ ಸಾಧನೆಗೆ ಇಡೀ ಜಗತ್ತೇ ತಲೆಬಾಗಿದೆ. ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ವಿಷಯಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ. ನಾನು ಜಾಸ್ತಿ ಏನು ಹೇಳೋದಿಕ್ಕೆ ಹೋಗಲ್ಲ, ಯಾಕಂದರೆ ನೀವು ಅವರ ಒಂದು ಜೀವನ ಚರಿತ್ರೆಯನ್ನು ಬಹಳ ಚೆನ್ನಾಗಿ ಎಲ್ಲರೂ ತಿಳ್ಕೊಂಡಿರ್ತೀರ. ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಒಂದು ರಿಸರ್ಚ್ ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ವಾಂಸರನ್ನ ಪಟ್ಟಿ ಮಾಡ್ತಾರೆ. ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಆ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಫಸ್ಟ್ ಸ್ಕಾಲರ್ ಅಂತ ಹೆಸರು ಪಡೀತಕ್ಕಂಥವರು, ಇಡೀ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿ ಹೆಸರು ಪಡೀತಕ್ಕಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈಗಲೂ ಕೂಡ ಅಲ್ಲಿ ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ.